ತಮ್ಮ ಬಲಿಯನ್ನು ಅರ್ಪಿಸ್ಕೊಂಡು ಮತ್ತೆ ಜೀವಂತವಾಗಿ ಬಂದಿದ್ದೀರಾ. ಯಾವ ರೀತಿ ಇತ್ತು ಇದು ಅಂತ? ಸರ್ ನಮಗೆ ಫಸ್ಟು ಮಾರಮ್ಮನ ದೇವಸ್ಥಾನದಲ್ಲಿ ಎಳ್ಳೆ ಕೊಟ್ಟರು ನೀವು ಭಾನುವಾರ ಸಾಯಂಕಾಲ. ಆವಾಗ ನಾವು ಮನೇಲಿ ಊಟ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದಿದ್ವಿ. ಪುನಃ ಸೋಮವಾರ ನಮಗೇನೂ ಇಲ್ಲ. ಭಾನುವಾರ ಊಟ ಮಾಡೋದು ಬಿಟ್ಟರೆ ಸೋಮವಾರ ಇಲ್ಲ ನಮಗೆ. ಅಲ್ಲಿಂದ ಬಂದು ಸಾಯಂಕಾಲ ಸ್ನಾನ ಮಾಡ್ಕೊಂಡು ನಮ್ಮ ದೇವ್ರ ಮನೆಗೆ ನೇಮವಾಗಿ ಹೋಗಿರ್ತೀವಿ. ನಾವು ನೀರು ನೆಳಿ ಯಾವುದೂ ಕುಡಿಯೋಲ್ಲ. ನೇಮ ಮಾಡ್ಕೊಬಂದು ಸಾಯಂಕಾಲ 11 ಗಂಟೆನಾಗ ನಾವು ಕೇಲು ಅಂದ್ಕೊಂಡು ಹೋಯ್ತೀವಿ. ಹೋಮ ಮಾಡಿಬಿಟ್ಟು ಕೇಲ್ ತಗೊಬರೋಕ್ಕೆ ಅಲ್ಲಿ ಬಸ್ ಸ್ಟ್ಯಾಂಡ್ ಒಂದು ಬಾವಿ ಅದೇನು, ಅಲ್ಲಿಗೆ ಹೋಗಿ ಕೇಲ್ ತಗೊಂಡು ಬರ್ತೀವಿ. ಈ ಕಡೆಯಿಂದ ನಾವು ಕೇಲ್ ತಗೊಬರ್ಬೇಕಾದ್ರೆ ಈ ಕಡೆಯಿಂದ ದೇವ್ರುಗಳು ಕನಕಂಡ್ರಿ ಮೊಗದವರು ಎಬ್ರಿಯವರು ಎಲ್ಲ ಎದುರಾಯ್ತಾರೆ. ಎದುರಾದಾಗ ಒಬ್ರಿಗೊಬ್ಬರಲ್ಲಿ ಟ್ರ್ಯಾಲಿ ಆದಾಗ ನಮ್ಗಳಿಗೆ ಬಲಿಯವನಿಗೆ ಜ್ಞಾನ ಬರಲ್ಲ. ಒಂದು ಸ್ವಲ್ಪ ದೂರ ನಡೀತೀವಿ ಅಷ್ಟಕ್ಕೆ ಸರಿ ತಗೋಗಿ ಬಲಿ ದೇವ್ರ ಮನೇಲಿ ಮಲಗಿಸ್ಬಿಡ್ತಾರೆ. ಪುನಃ 4:15ಗೆ ಕನಕಂಡ್ರಿ ಬರ್ತದೆ ತಮಡಪ್ಪ. ಕನಕಂಡ್ರಿ ಬರೋಲ್ಲ, ತಮಡಪ್ಪ ಬರ್ತಾರೆ. ಒಂದು ಎಬ್ಬರೆ ಬರ್ತದೆ. ಬಂದು ಅಲ್ಲಿ ನಮ್ಮದು ಕೇಲು ಅಂತ ಅದೇ ಒಳಗೆರೆ ಹುಚ್ಚಮ್ಮನ ಕೇಲು ಅಂತ. ತಮಡಪ್ಪ ಬಂದು ಫಸ್ಟ್ನೇ ಪೂಜೆ ಅವ್ರು ಮಾಡ್ತಾರೆ. ಅವ್ರು ಮಾಡಿಬಿಟ್ಟು ನಮ್ಗಳಿಗೆ ಮೊಂಬಳ ತಬ್ಬಿಸ್ಬಿಟ್ಟು ಅವ್ರು ಏನು ನೇಮ ಮಾಡ್ಬೇಕು ನಮಗೇನೋ ಇರೋಲ್ಲ. ಅವ್ರು ಏನು ನೇಮ ಮಾಡ್ಬೇಕಾ ಅದು ಮಾಡಿಬಿಟ್ಟು ಬಲಿನ ಕರ್ಕೊಂಡು ಬಂದುಬಿಡ್ತಾರೆ. ನೆಸ್ಕೊಂಡು ಮೇಲ್ಕೆ ನೆಸ್ಕೊಂಡು ಬಂದು ರಂಗದಲ್ಲಿ ಹಾಕಿರ್ತಾರೆ. ರಂಗದಲ್ಲಿ ಹಾಕಿದಾಗ ನಮ್ಮದಲ್ಲಿ ಒಳಗೆರೆ ಹುಚ್ಚಮ್ಮನ ಕೇಲ ಪೂಜ್ತಾ ಇರ್ತಾರೆ. ತಮಡಪ್ಪಂದು ಫಸ್ಟ್ನೇ ಪೂಜೆ. ಆಮೇಲೆ ನಮ್ಮಲ್ಲಿ ಕೇಲು ಕೊಟ್ಟಿರತಕ್ಕಂಥವನು ಅವನು ಪೂಜ್ತಾನೆ. ಆವಾಗ 8 ಗಂಟೆ ಆದಮೇಲೆ ಆ ಕೇಲು ಮೊಕ್ಕದವರು ನಮ್ಮ ಕಲಾಕಂಡ್ರಿ ಎಲ್ಲ ಬರ್ತವೆ. ಅಲ್ಲಿ ಬಂದಾಗ ನಮ್ಗಳ ಹತ್ರಕ್ಕೆ ಬರೋ ಗಂಟೆ 8:15 9 ಗಂಟೆ ದಂಡೆ ಆಗುತ್ತೆ. ಆಗ ನಮಗೆ ತೀರ್ಥ ಪ್ರಸಾದ ಬಿಟ್ಟಾಗ ನಮಗೆ ಜ್ಞಾನಶಕ್ತಿ ಬರ್ತದೆ.